ಇಂದಿನಿಂದ ರಾಹುಲ್ ಗಾಂಧಿ ಎರಡನೇ ಯಾತ್ರೆ ಆರಂಭವಾಗಲಿದೆ. ಇವತ್ತು ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಚಾಲನೆ ಸಿಗುತ್ತೆ. ಇವತ್ತಿನಿಂದ ರಾಹುಲ್ ಗಾಂಧಿಯವರ ಎರಡನೇ ಯಾತ್ರೆ ಆರಂಭ. ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಇವತ್ತು ಚಾಲನೆ ಸಿಗಲಿದೆ. ರಾಹುಲ್ ಗಾಂಧಿಯವರ ನೇತೃತ್ವದ ನ್ಯಾಯ ಯಾತ್ರೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಚಾಲನೆಯನ್ನು ಕೊಡ್ತಾರೆ. ಮಣಿಪುರದಿಂದ ಆರಂಭವಾಗಿ ಮುಂಬೈನಲ್ಲಿ ಈ ಯಾತ್ರೆ ಮುಕ್ತಾಯವಾಗುತ್ತೆ. ಮಣಿಪುರದಿಂದ ಮುಂಬೈವರೆಗೆ ಬಸ್ ಮತ್ತು ಕಾಲ್ನಡಿಗೆಯ ಮೂಲಕ ಯಾತ್ರೆಯನ್ನ ಮಾಡಲಿದ್ದಾರೆ. ಮಣಿಪುರದ ತೌಬಾಲ್ ಜಿಲ್ಲೆಯಲ್ಲಿ ಯಾತ್ರೆಗೆ ಚಾಲನೆ ಸಿಗಲಿದೆ. 15 ರಾಜ್ಯಗಳ 100 ಲೋಕಸಭೆ ಕ್ಷೇತ್ರಗಳಲ್ಲಿ ಸಂಚಾರ. 6713 ಕಿಲೋಮೀಟರ್ ಸಂಚರಿಸಲಿರುವ ಯಾತ್ರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗಿಯಾಗಲಿದ್ದಾರೆ. ಇವತ್ತು ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಚಾಲನೆಯನ್ನ ಕೊಡಲಿದ್ದಾರೆ. ಈ ಹಿಂದೆ ಭಾರತ್ ಜೋಡೋ ಯಾತ್ರೆಯನ್ನ ಮಾಡಿ ರಾಹುಲ್ ಗಾಂಧಿ ಅವರು ಸಕ್ಸಸ್ ಅನ್ನ ಕಂಡಿದ್ರು. ಇದೀಗ 2.0 ಭಾರತ್ ಜೋಡೋ ನ್ಯಾಯ ಯಾತ್ರೆ ಇವತ್ತಿನಿಂದ ಶುರುವಾಗಲಿದೆ. ಲೋಕಸಭೆ ಚುನಾವಣೆ ಕೂಡ ಹತ್ತಿರವಾಗ್ತಾ ಇರೋದ್ರಿಂದ ಕಾಂಗ್ರೆಸ್ಗೆ ಒಂದಷ್ಟು ಲಾಭಗಳನ್ನ ಈ ಯಾತ್ರೆ ತಂದುಕೊಡುವ ನಿರೀಕ್ಷೆಯೂ ಕೂಡ ಇದೆ. 15 ರಾಜ್ಯಗಳ 100 ಲೋಕಸಭೆ ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಅವರು ಸಂಚಾರವನ್ನು ಮಾಡಲಿದ್ದಾರೆ. 6713 ಕಿಲೋಮೀಟರ್ ಈ ಯಾತ್ರೆ ಇರುತ್ತೆ. ರಾಹುಲ್ ಗಾಂಧಿಯವರಿಗೆ ಕಾಂಗ್ರೆಸ್ನ ಅನೇಕ ಘಟಾನುಘಟಿ ನಾಯಕರುಗಳು ಈ ಯಾತ್ರೆಯಲ್ಲಿ ಸಾಥನ್ನ ಕೊಡಲಿದ್ದಾರೆ. ಈ ಯಾತ್ರೆಯಲ್ಲಿ ಭಾಗಿಯಾಗುವಂತೆ ಈಗಾಗಲೇ ಕರೆಯನ್ನು ಕೊಡಲಾಗಿದೆ. ಭಾರತ್ ಜೋಡೋ ಯಾತ್ರೆಗೆ ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಚಾಲನೆಯನ್ನ ಕೊಡ್ತಾರೆ ಮಣಿಪುರದ ತೌಬಾಲ್ನಿಂದ.